ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಸುಸ್ವಾಗತ ಅಂತ ಇವತ್ತಿನ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡ್ರಿ. ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ನೋಡ್ರಿ. ಈ ಪಾಸಿಂಗ್ ಜಿಲ್ಲಾಡಳಿತ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಯಂತ್ರ ಇದನ್ನ ಪಾಸಿಂಗ್ ಪ್ಯಾಕೇಜ್ ಅನ್ನು ನೋಡ್ಬೋದು ನಾವು. ಇದ್ರೊಳಗೆ ಈ ಪಾಸಿಂಗ್ ಪ್ಯಾಕೇಜ್ ಒಳಗೆ ಇದು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಸರಳ ಅಭ್ಯಾಸದ ಕೈಪಿಡಿ ಆಗಿರ್ತದ. ವಿಷಯ ಯಾವುದಂದ್ರ ಇತಿಹಾಸ ಆಗಿರ್ತದ. ಇಲ್ಲಿ ಅಧ್ಯಾಯವಾರು ಏನ್ ನೋಡ್ಬೋದು ಅಂದ್ರೆ ಪ್ರತಿ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ ಹಾಗೂ 5 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ ಅದಾವ್ರಿ. 5 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬೋದು. ಕ್ಲಾಸ್ನ ಚಾಲೂ ಮಾಡುವ ಮುಂಚೆ ಸ್ಟಾರ್ಟ್ ಮಾಡೋ ಮುಂಚೆ ಏನು ಮಾಡೋಣ ಅಂದ್ರೆ, ನೀವು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಇಂಥ ಒಳ್ಳೆ ವಿಡಿಯೋಗಳನ್ನು ನಿಮ್ಗೆ ಲಘುಚ್ ಬಂದ ತಲುಪ್ತಾವ್ರಿ, ನಾವು ಅಪ್ಲೋಡ್ ಮಾಡೋಣ. ಈಗೇನು ನೋಡೋಣಂದ್ರೆ, ಅಧ್ಯಾಯ 1 ಭಾರತದ ಇತಿಹಾಸ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳ್ಯಾರ. ಇಲ್ಲಿ ಯಾವ ರೀತಿ ಬರ್ತಾವಂದ್ರ ನಿಮ್ಮ ಎಕ್ಸಾಮ್ಕ ಎನ್ಯುವಲ್ ಎಕ್ಸಾಮ್ಕ 2026 ಎನ್ಯುವಲ್ ಎಕ್ಸಾಮ್ಕ ಇತಿಹಾಸ. ಫಸ್ಟ್ ಒನ್, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಹಿಂಗೂ ಕೇಳ್ಬಹುದ್ರಿ. ಬೆಟ್ಟ ಸ್ಥಳ ಒಳಗೆ ಕೇಳಿದ್ರ ಇಂಡಿಯಾ ಎಂಬ ಪದವು ಡ್ಯಾಶ್ ಭಾಷೆಯಿಂದ ಬಂದಿದೆ ಕೇಳ್ತಾನ. ಹೊಂದಿಸಿ ಬೇರೆ ಇರುತ್ತೆ. ಇಂಡಿಯಾ ಈಚ ಕಡೆ ಯಾವ ಭಾಷೆಯಿಂದ ಬಂದಂತ ಈಚ ಕಡೆ ಗ್ರೀಕ್ ಕೊಡ್ತಾನ. ಸರಿಯಾದ ಉತ್ತರ ಯಾವ್ದಂದ್ರ ಗ್ರೀಕ್ ಆಗಿರ್ತದ್ರಿ. ಸೆಕೆಂಡ್ ಒನ್, ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥಗಳನ್ನು ಹೆಸರಿಸಿ. ಯಾವ್ದಂದ್ರ ಕವಿರಾಜ ಮಾರ್ಗ. ನಾಣ್ಯ ಎಂದರೇನು? ಥರ್ಡ್ ಒನ್, ನಾಣ್ಯ ವೈಜ್ಞಾನಿಕವಾಗಿ ಮಾಡುವುದಕ್ಕೆ ನಾಣ್ಯಶಾಸ್ತ್ರ ಎಂದು ಕರೀತಾರೆ. ನಾಣ್ಯಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕಾಗಿ ಅದನ್ನ ನಾಣ್ಯಶಾಸ್ತ್ರ ಎಂದು ಕರೀತಾರೆ. ಉತ್ಖನನ ಎಂದರೇನು? ಆಧಾರಗಳನ್ನ ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತನ ಉತ್ಖನನ ಎನ್ನುವರು. ತದನಂತರ 5, ಐಹೊಳೆಯ ಶಾಸನ ಯಾವ ದಿಗ್ವಿಜಯವನ್ನ ವಿವರಿಸ್ತದ? ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯ ವಿವರಿಸ್ತದ. ಅದೇನಂತೆ 6 1, ಬುದ್ಧ ಚರಿತ್ರವನ್ನ ಬರೆದವರು ಯಾರು? ಅಶ್ವಘೋಷ. ತದನಂತರ 7 1, ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂತ ಕೇಳ್ತಾರ? ನ್ಯಾಚುರಲ್ ಹಿಸ್ಟ್ರಿ. ಈ ರೀತಿ ಒಂದು ಉತ್ತರದಲ್ಲಿ ಬರುವಂತ 1 ಅಂಕದ ಪ್ರಶ್ನೆಗಳು ಈ ರೀತಿ ಕೇಳ್ತಾರ. ತದನಂತರ 2 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರ? ಭಾರತದ ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವ್ದಾದ್ರು ಕಣಿವೆಗಳನ್ನ ಬರೀರಿ. ಬೋಲಾನ್ ಮತ್ತು ಕೈಬರ್ಹ. ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಫಿಕ್ಸ್ ಬರ್ತದ 100% ರೀ, 200% ರೀ, ಬಂದೇ ಬರ್ತದ. ಈ ರೀತಿ ಕ್ವಶನ್ಗಳನ್ನ ಕೇಳ್ತಾರ. ಅದ್ರ ಆನ್ಸರ್ಗಳನ್ನ ಕೆಳಗೆ ನಾವು ಕೊಡಲಾಗೈತಿ. ಅವುಗಳನ್ನ ಸರಿಯಾಗಿ ಓದಿ ಚಲೋ ತಂಗ ಅಭ್ಯಾಸ ಮಾಡ್ರಿ. ಹೆಚ್ಚಿನ ಅಂಕಗಳನ್ನ ನೀವು ತಗೋರಿ. ಆಲ್ ದ ಬೆಸ್ಟ್. ನಿಮ್ಗೆ ಎಕ್ಸಾಮ್ಕ ಪ್ರತಿ ಬಂದನ ನಾವು ಇಲ್ಲಿ ಕೊಟ್ಟ 5 ಅಂಕದ ಪ್ರಶ್ನೆಗಳನ್ನ ಆ ಪಾಠದ ವೈಸ್ 5 ಅಂಕ, 2 ಅಂಕ, 1 ಅಂಕಗಳನ್ನ ಕೊಟ್ಟಿದ್ದೀವಿ. ಅವುಗಳನ್ನ ಸರಿಯಾಗಿ ಓದ್ಬೇಕ್ರಿ. ನೀವೇನ್ ಮಾಡುದು, ಮುಂದೆ ಸರಿಯಾಗಿ ಓದ್ಬೇಕು. ಎಕ್ಸಾಮ್ ಒಳಗ ನೀವು ಓದಿದ್ದನ್ನ ಸರಿಯಾಗಿ ಬರಿಬೇಕ್ರಿ. 2 ಆಪ್ಷನ್ಸ್ ರೀ. ಈಗ ಎಕ್ಸಾಮ್ ಸನೇದಾಗ ಬಂದಾವ. ಸರಿ ಕರೆಕ್ಟ್ ಆಗಿ ಓದ್ರಿ. ಎದನ್ನು ಓದ್ಬೇಕ ಬ್ಲೂ ಪ್ರಿಂಟ್ ಇಟ್ಕೋರಿ ಮೊದಲ ಮುಂದೆ. ಹಿಸ್ಟ್ರಿ ಇತ್ತಾರ ಅದರ ಹಿಸ್ಟ್ರಿ ಬ್ಲೂ ಪ್ರಿಂಟ್ ಇಟ್ಕೋರಿ ಮೊದಲ ಮುಂದೆ. ಇಂಗ್ಲೀಷ್ ಇತ್ತಾರ ಇಂಗ್ಲೀಷ್ ಇಟ್ಕೋರಿ. ಕನ್ನಡ, ಎಕನಾಮಿಕ್ಸ್ ಉಳ್ಗಿದೆಲ್ಲನೂ ಇಟ್ಕೋರಿ. ಅಧ್ಯಾಯ 4.1 ರೀ, ವೈದ್ಯಕೀಯ ಸಂಸ್ಕೃತಿ. ಎರಡು ಅಂಕದ ಪ್ರಶ್ನೆಗಳರಿ ಇವರೇ ಸರ. ಅದೇ ರೀತಿ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕ, 5 ಅಂಕ, 10 ಅಂಕ ಎಲ್ಲಾನು ಪ್ರಶ್ನೆ ಅದಾವ. ಸರಿಯಾಗಿ ಓದ್ಕೋಬೇಕ್ರಿ. ಆಗ ನಿಮ್ಮ ಪ್ರತಿ ಒಂದನ್ನ ವಿಷಯ ತಿಳ್ಕೊತೀರಿ. ಅರ್ಧಂಬರ್ಧ ಒಟ್ಟು ತಿಳ್ಕೊಬೇಡ್ರಿ. ಅಧ್ಯಾಯ 4.2 ಹೊಸ ಧರ್ಮಗಳ ಉದಯ. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನಾವು ನಿಮ್ಮ ಕಾಣಬಹುದು. ಇಲ್ಲಿ ಮುಂದೆ 1 ಅಂಕದ ಪ್ರಶ್ನೆಗಳನ್ನು ಕಾಣಬಹುದು. ತದನಂತರ 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. 2 ಅಂಕದ ಪ್ರಶ್ನೆಗಳು. ತದನಂತರ 5 ಅಂಕದ ಪ್ರಶ್ನೆ ನೋಡ್ಬೋದ್ರಿ.
ಇಂಪಾರ್ಟೆಂಟ್ ಯಾವುದು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳನ್ನು ನೋಡ್ಬೋದು. ಸೆಕೆಂಡ್ ಒನ್ ಮಹಾವೀರನ ಜೀವನ ಮತ್ತು ಬೋಧನೆ ಕುರಿತು ಚರ್ಚಿಸಿರಿ. ತದನಂತರ 10 ಅಂಕದ ಪ್ರಶ್ನೆ. ಈ ಚಾಪ್ಟರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದ. ಇಲ್ಲಿ ಬುದ್ಧನ ಜೀವನ ಮತ್ತು ಮಹಾವೀರನ ಜೀವನವನ್ನ ಕೇಳೋದು ಚಾನ್ಸಸ್ ಜಾಸ್ತಿ ಇರ್ತದ. ಆ ಕಾರಣದಿಂದ ಅವುಗಳ ನಿಯಮಕ ತಕ್ಕಂತೆ ಸರಿಯಾಗಿ ಓದ್ಕೋಬೇಕ್ರಿ. ನೆಕ್ಸ್ಟ್ ಅಧ್ಯಾಯ 4.3 ಮೌರ್ಯರು ಬರ್ತಾರ. ಅವರು 1 ಅಂಕದ ಪ್ರಶ್ನೆಗಳ ಮತ್ತು ಉತ್ತರಗಳನ್ನ ಇಲ್ಲಿ ಕೊಡಲಾಗೈತಿ. 22 1 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬೋದು. ತದನಂತರ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬರ್ರಿ. 2 ಅಂಕದ ಪ್ರಶ್ನೆ ಒಳಗ 9 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು ಮೌರ್ಯರ ಪಾಠದಲ್ಲಿ ಅಥವಾ ಅಧ್ಯಯನದಲ್ಲಿ. ಥರ್ಡ್ ಒನ್ ಇಲ್ಲಿ 5 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬೋದು. ಚಂದ್ರಗುಪ್ತ ಮೌರ್ಯರ ಬಗ್ಗೆ ಸಾಧನೆಯ ಬರೆಯಿರಿ ಅಂತ ಕೇಳ್ಬೋದು. ತದನಂತರ ಅಶೋಕನ ಕೈಗೊಂಡ ಕ್ರಮಗಳನ್ನು ಬರೆಯಿರಿ. ಮೌರ್ಯರ ಆಡಳಿತ ಕೇಳ್ಬೋದ್ರಿ. ತದನಂತರ ಈ ಚಾಪ್ಟರ್ ಒಳಗೆ 10 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬೋದು. 10 ಅಂಕದ ಪ್ರಶ್ನೆಗಳನ್ನ ಅಶೋಕನ ಜೀವನ ಹಾಗೂ ಸಾಧನೆಗಳನ್ನ ತಿಳಿಸ್ರಿ ಅಂತ ಕೇಳ್ಬೋದ್ರಿ. ತದನಂತರ 4th ಒನ್ ಪ್ರಾಚೀನ ಯುಗ. ಯಾವ್ದಾರ 4th ಒನ್ ಗುಪ್ತರು ಬರ್ತಾರ್ರಿ. ಫಸ್ಟ್ ಒನ್ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಕೊತವ್ರು. ಗುಪ್ತ ಶಕೆ ಯಾವಾಗ ಆರಂಭ ಆಯ್ತು? ಕಾಲಾನುಕ್ರಮದಲ್ಲಿ ಫಿಕ್ಸ್ ಕೇಳ್ತಾನ. ಗುಪ್ತ ಶಕೆ ಶಾಸಕ 320ರಲ್ಲಿ ಇದು ಆರಂಭ ಆಗ್ತದ ಎಂಬುದನ್ನು ನಾವು ನೋಡ್ಬೋದು. ಅದೇ ರೀತಿ ಆರ್ಯಭಟ್ಟಿಯ ಬರೆದವರು ಯಾರು ಓದ್ಕಾಗ ಆರ್ಯಭಟ್ಟ ಎಂಬುದನ್ನು ನೋಡ್ಬೋದು. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಸಾಕಷ್ಟು ಕೇಳ್ತಾನ. ಅವುಗಳನ್ನ ನೀವು ಗೊಂದಲ ಉಂಟು ಮಾಡ್ಕೊಂಡ ಆನ್ಸರ್ಗಳನ್ನ ಬರಿಬೇಡ್ರಿ. ಸರಿಯಾದ ಆನ್ಸರ್ಗಳನ್ನ ನೀವು ಬರಿಬೇಕು. ಆ ನಿಟ್ಟಿನಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನ ಮುಂದುವರೆದು ನೋಡ್ರಿ. 2 ಅಂಕದ ಪ್ರಶ್ನೆಗಳಲ್ಲಿ ಪ್ರತಿಯೊಂದನ್ನ ಸಂಕ್ಷಿಪ್ತವಾದ ಮಾಹಿತಿ ಇರ್ತದ. ಸರಿಯಾಗಿ ನೀವು ಅರ್ಥ ಮಾಡ್ಕೊರಿ. 2 ಪದ ಒಳ ಬರಿಬೇಕ್ರಿ. ಅವನ್ನ ಬರಿತೀರಿ. 5 ಅಂಕದ ಪ್ರಶ್ನೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ವಿವರಿಸಿರಿ. ತದನಂತರ 10 ಅಂಕದ ಪ್ರಶ್ನೆಗಳನ್ನ ನೋಡ್ರಿ. ಗುಪ್ತರ ಕಾಲದ ಭಾರತದ ಇತಿಹಾಸ ಸುವರ್ಣ ಯುಗ ಎಂದು ಯಾಕೆ ಕರೀತಾರ ಎಂಬುದನ್ನ ನೀವು ಸರಿಯಾಗಿ ಬರೀರಿ ಅಂತ ಹೇಳ್ತಾರ. ತದನಂತರ ನೀವು ಹೊಂದಿಸಿ ಬರೆಯಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ ರೀ. ಹೊಂದಿಸಿ ಬರೆಯಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ ಯಾವ್ದ? ಹೊಂದಿಸಿ ಬರೆಯಲ್ಲಿ ಪಾಯನ್ ಸಿವಿಕೆ ಆಗಿರ್ಬೋದು, ಧನ್ವಂತರಿ ವೈದ್ಯಶಾಸ್ತ್ರ ಪಿತಾಮ ಆಗಿರ್ಬೋದು. ಕಾಲಾನುಕ್ರಮದಲ್ಲಿ ತೆಳಗ್ ಬರ್ತಾವ. ಗುಪ್ತರ ಶಕೆನು ಬರ್ತದ್ರೆ ಮತ್ತ ಪಾಯನ್ನ ಭೇಟಿ ಬರ್ತದ. ಗುಪ್ತರ ಶಕೆ ಆರಂಭ ಇಲ್ಲಿ 320 ಆಗ್ಬೇಕ್ರದ. ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ತದ. 320 ಆಗಿರ್ಬೇಕು. ಇದು 320 ಆಗಿರ್ಬೇಕು. ಗುಪ್ತರ ಶಕೆ ಅಲ್ಲಿ 332 ಅಷ್ಟ ಅದ. ನೀವು ಅದನ್ನ ತಿದ್ಕೋಕ್ ಪ್ರಯತ್ನ ಮಾಡ್ರಿ. ಅಂತ ಸಣ್ಣ ತಪ್ಪುಗಳನ್ನ ತಿದ್ಕೊಡ್ರಿ ನೀವು. ಯಾಕಂದ್ರೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ತದೆ. 4.8 ರಾಷ್ಟ್ರಕೂಟರು. 4.8 ರಾಷ್ಟ್ರಕೂಟರು ಎಷ್ಟದವ್ರಿ? 9 ಇಂಪಾರ್ಟೆಂಟ್ ಪ್ರಶ್ನೆಗಳ 1 ಅಂಕದಲ್ಲಿ ನೀವು ಅವನ್ನ ನೋಡ್ಕೋರಿ. ಹಾಗ 2 ಅಂಕದ ಪ್ರಶ್ನೆಗಳನ್ನ ನಿಮ್ ಕಣ್ಮುಂದದವ. ಇವನು ಸರಿಯಾದ ರೀತಿಯಲ್ಲಿ ನೋಡ್ಕೋರಿ. ತದನಂತರ ಇಲ್ಲಿ 5 ಅಂಕದ ಪ್ರಶ್ನೆ. 3ನೇ ಗೋವಿಂದನ ಸಾಧನೆಯನ್ನು ಕೇಳ್ತಾನ. ಅಮೋಘ ವರ್ಷನ ಸಾಧನೆಯನ್ನು ವಿವರಿಸಿರಿ ಅಂತ ಕೇಳ್ತಾನ. ತದನಂತರ 10 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾನ ಅಂದ್ರ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನ ವಿವರಿಸಿರಿ. ಅದ್ರ ಆನ್ಸರ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಈ ಚಾಪ್ಟರ್ ಒಳಗೆ ಹೊಂದಿಸಿ ಬರೆಯಿರಿ. 5 ಹೊಂದಿಸಿ ಬರೆಯಿರಿ ಇಂಪಾರ್ಟೆಂಟ್ ಅದಾವ. ಯಾರ್ಯಾವ ಅಂದ್ರ 1ನೇ ಕೃಷ್ಣ ಕೈಲಾಸನಾಥ ದೇವಾಲಯನ ಆರಂಭ ಮಾಡ್ತಾನ. 2 ಪಂಪ ಆದಿಕವಿ. 3rd ಒನ್ ಸುಲೇಮಾನ್ ಅರಬ ಪ್ರವಾಸಿಗ. 4 ಉಪಕವಿ ಚಕ್ರವರ್ತಿ. 5th ಒನ್ ಅಮೋಘ ವರ್ಷ ಪ್ರಶ್ನೋತ್ತರ ರಥಮಾಲ. ಇವುಗಳನ್ನ ನೋಡ್ಕೋರಿ. ತದನಂತರ 4.9 ನಂತರ ಚಾಲುಕ್ಯರ ಮತ್ತು ಹೊಯ್ಸಳರು. ಚಾಲುಕ್ಯರು ಮತ್ತು ಹೊಯ್ಸಳರು ಏನೇನ್ ಮಾಡ್ಯಾರ 1 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ನೋಡ್ಬಹುದ್ರಿ ನೀವು. ಅದೇ ರೀತಿ 2 ಅಂಕದ ಪ್ರಶ್ನೆಗಳು ವಿಕ್ರಮ ಶಕೆ ಕೇಳ್ತಾನ. ಹೊಂದಿಸಿ ಬರೆಯಲು ಕೇಳ್ತಾನ. ವಿಕ್ರಮ ಶಕೆ ಮತ್ತು ಕಾಲಾನುಕ್ರಮದಲ್ಲಿ ಕೇಳ್ತಾನ. ವೆರಿ ಇಂಪಾರ್ಟೆಂಟ್ ರೀ. ಗುಪ್ತ ಶಕೆರೆ ಕೇಳ್ಬೇಕ್ರಿ. ಇಲ್ಲಕರ ವಿಕ್ರಮ ಶಕೆರೆ ಕೇಳ್ಬೇಕು. 1076 ವಿಕ್ರಮ ಶಕೆ. ಅವುಗಳನ್ನ ನೋಡ್ಕೋರಿ. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ನಿಮ್ಮ ಮುಂದನದಾವ. ಅವುಗಳನ್ನ ನೋಡ್ಕೋರಿ. ಸರಿಯಾದ ರೀತಿಯಲ್ಲಿ ಬಳಸ್ಕೋರಿ. ಅವುಗಳನ್ನ ಯಾವ ರೀತಿ ನಿಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜ್ನಲ್ಲಿ ಯಾವ ರೀತಿ ಟೀಚರ್ಸ್ ಹೇಳಿದಾರ, ಇಲ್ಲಿ ಯಾವ ರೀತಿ ಅದ ನೋಡ್ಕೋರಿ. 2 ಕಂಪೇರ್ ಮಾಡ್ಕೋರಿ. ಯಾವ್ದು ಸೂಕ್ತ ಅನಿಸ್ತದ ನಿಮ್ಗೆ ಆನ್ಸರ್ ಅದನ್ನ ಬರೀರಿ. ಹೊಂದಿಸಿ ಬರೀರಿ. ರನ್ನ ಕವಿ ಚಕ್ರವರ್ತಿ. 6ನೇ ವಿಕ್ರಮಾದಿತ್ಯ ವಿಜಯ. ವಿಕ್ರಮ ಶಕೆ
ಚಾಲುಕ್ಯ ವಿಕ್ರಮ ಶಕೆ ಇವುಗಳನ್ನು ನೀಡಲಾಗ್ತದ. ಸರಿಯಾದನ್ನ ನೀವು ಉಪಯೋಗ ಮಾಡ್ಕೋರಿ. ಮಧ್ಯಕಾಲೀನ ಯುಗ ಅಧ್ಯಾಯ 5.1 ದೆಹಲಿಯ ಸುಲ್ತಾನರು. ದೆಹಲಿ ಸುಲ್ತಾನರು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಇಲ್ಲಿ ನಾವು ನೋಡಬಹುದು. ತದನಂತರ 2 ಅಂಕದ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡ್ರಿ. ಅದೇ ರೀತಿ 5 ಅಂಕದ ಪ್ರಶ್ನೆ ಹಾಗೂ ಉತ್ತರಗಳನ್ನ ಇಲ್ಲಿ ನೀಡಿದೀವಿ. ಆ ನೇಮಕ ತಕ್ಕಂತೆ ಮೊಹಮ್ಮದ್ ಬಿನ್ ತುಗ್ಲಕ್ನ ವೈರುಧ್ಯ ಮಿಶ್ರಣ ಎಂದು ಯಾಕೆ ಕರೀತಾರಪ್ಪ ಅಂತ 5 ಅಂಕ ಕೇಳಬಹುದು. ತದನಂತರ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಅನ್ನ 10 ಅಂಕದ ಪ್ರಶ್ನೆಗಳು. 10 ಅಂಕದ ಪ್ರಶ್ನೆಗಳನ್ನ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಅಲ್ಲಾವುದ್ದೀನ್ ಖಿಲ್ಜಿ ಅವರ ಸಾಧನೆ, ಅಲ್ಲಾವುದ್ದೀನ್ ಖಿಲ್ಜಿ ಅವರ ಸಾಧನೆ ಯಾವ ರೀತಿ ಇದಾವ ಆ ಪಾಯಿಂಟ್ಸ್ ಅನ್ನ ಇಲ್ಲಿ ಕೊಡ್ತೀನಿ, ಅವನು ನೋಡ್ಕೊಂಡ ಬರೀರಿ. ಅಲ್ಲಾವುದ್ದೀನ್ ಖಿಲ್ಜಿ ಅವರ ಸುಧಾರಣೆಗಳನ್ನ ಬರೀರಿ. ಅದೇ ರೀತಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಬರೀ. ಈ ವೆರಿ ಇಂಪಾರ್ಟೆಂಟ್. ದೆಹಲಿ ಸುಲ್ತಾನರು ಬಂದ್ರೆ ಆದ್ರೂ ಎಲ್ಲಾನು ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕು. ಯಾಕಂದ್ರ ಅವ್ರು ಎಲ್ಲಾನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಬ್ಬರು ಆಡಳಿತ ಮಾಡ್ಯಾರ, ಒಬ್ಬರು ಆಡಳಿತ ಮಾಡಿಲ್ಲ. ಆ ಕಾರಣದಿಂದ ನೋಡ್ಬೋದು. ಅಧ್ಯಾಯ 5.8 ಮರಾಠರ ಏಳಿಗೆ. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಬರ್ತಾರ್ರಿ. ಇಲ್ಲಿ 1 ಅಂಕದ ಪ್ರಶ್ನೆ ನೋಡ್ಬೋದು, 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೋಡ್ಬೋದು, 5 ಅಂಕದ ಪ್ರಶ್ನೆಗಳನ್ನ ನಾವು ಕೂಡ ಶಿವಾಜಿಯ ದಿಗ್ವಿಜಯನ ವಿವರಿಸಿರಿ 5 ಅಂಕದಲ್ಲಿ ಕೇಳಬಹುದು. ಶಿವಾಜಿ ಆಡಳಿತ ಪದ್ಧತಿ ಯಾವ ರೀತಿ ಇತ್ತು ಎಂಬುದನ್ನು ಕೇಳಬಹುದು, ಸರಿಯಾಗಿ ಗುರುತಿಸ್ರಿ. ತದನಂತರ ಮೊಘಲರು 1 ವಾಕ್ಯದ ಉತ್ತರದಲ್ಲಿ ಇಲ್ಲಿ ರಾಜ ತೋದರಮಲ್ಲಂದ ಜಾಸ್ತಿ ಇರ್ತದ. ಇಲ್ಲಿ ಅಕ್ಬರ್ ಮತ್ತು ಹುಮಾಯೂನ್ ನಡುವೆ ಯುದ್ಧ ನಡೀತದ, 2ನೇ ಪಾಣಿಪತ್ ಕದನ, ಅದರ ಬಗ್ಗೆ ಒಂದಿಟ್ಟು ಜಾಸ್ತಿ ನೋಡ್ಕೋರಿ ಈ ಚಾಪ್ಟರ್ ಒಳಗ. ತದನಂತರ 5 ಅಂಕದ ಪ್ರಶ್ನೆ, ಅಕ್ಬರ್ ಧಾರ್ಮಿಕ ಮತ್ತು ರಜಪೂತರ ನೀತಿಯನ್ನ ಯಾವ ರೀತಿ ಇದ್ದು ಬರೀತ್ರಿ. ಅಕ್ಬರ್ನ ಆಡಳಿತ ಸಂಸ್ಕೃತಿ ವಿವರಿಸ್ರಿ. ಸಾಹಿತ್ಯ ಮತ್ತು ಕಲೆ ಹಾಗೂ ಮೊಘಲರ ಕೊಡುಗೆಗಳು ಯಾವ ರೀತಿ ಇದಾವೆ ವಿವರಿಸ್ರಿ. 10 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಅಕ್ಬರ್ನ ಸಾಧನೆಯನ್ನು ವಿವರಿಸ್ರಿ ಕೇಳ್ತಾನ್ರಿ. ಇದು ಫಿಕ್ಸ್ ಕ್ವಶನ್. ಅಧ್ಯಾಯ 5.4 ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಇತ್ತು 1 ಅಂಕದ ಪ್ರಶ್ನೆಗಳನ್ನ ನೋಡ್ಕೋರಿ. ತದನಂತರ ಹಾಗೆ 5 ಅಂಕದ ಪ್ರಶ್ನೆಗಳನ್ನ ನೀವು ನೋಡ್ಕೋರಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳ್ರು ಟೈಮ್ ಭಾಳ ಬೇಕ್ರಿ. ತಾಳಿಕೋಟೆ ಕದನ ಆಗೈತ್ರಿ. ತದನಂತರ ವಿಜಯನಗರದ ಕುರಿತು ವಿದೇಶ ವರದಿಗಳು ಯಾವ್ಯಾವ ರೀತಿ ಕೇಳ್ತಾರ್ರಿ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಬರೀರಿ. ಅದೇ ರೀತಿ 10 ಅಂಕಕ್ಕೆ ಬಂದ್ರೆ ಕೃಷ್ಣದೇವರಾಯನ ಸಾಧನೆ ಬಗ್ಗೆ ವಿವರಣೆ ಬರೀರಿ. ಯಾರು ಬಿಟ್ಟು ಬರಬೇಡ್ರಿ. ಕೃಷ್ಣದೇವರಾಯ ಒಡೆಯ ಅವರದ ಪ್ರತಿ ಒಂದನ್ನ ಇಲ್ಲಿ ಹಕ್ಕ ಬುಕ್ಕ ಹಿಡ್ಕೊಂಡ್ರಿ. ಪ್ರತಿಯೊಬ್ಬರ ಬಗ್ಗೆನೂ ಬರೆದು ಬರ್ರಿ. ನಿಮಗೆ ಗೊತ್ತಿರುವಷ್ಟ ಬರೀ ಅಲ್ಲಿ ಹೋಗಿ ವಿಜಯನಗರ ಕಲೆ ವಾಸ್ತು ಶಿಲ್ಪ ಎಲ್ಲಾನು ನೋಡಿ ಬಂದಿರ್ತೀರಿ, ಹೋಗಿ ಬಂದಿರ್ತೀರಿ ಅಂತ ನಮಗೆ ಗೊತ್ತಿರ್ತದ, ನೀವು ತಿಳ್ಕೊಂಡಿರ್ತೀರಿ. ತಿಳ್ಕೊಲಿಕ್ಕಂದ್ರ ಈ ಆನ್ಸರನ್ನು ಸರಿಯಾಗಿ ಓದ್ರಿ, ನಿಮ್ಗೆ ಗೊತ್ತಾಕತಿ. ಅಧ್ಯಾಯ 5.5 ಬಹಮನಿ ಮತ್ತು ಆದಿಲ್ ಶಾ ಸುಲ್ತಾನ. ಈ ಚಾಪ್ಟರ್ ಸಂಬಂಧಪಟ್ಟಂತ 1 ಅಂಕದ ಪ್ರಶ್ನೆ ಹಾಗೂ ಉತ್ತರ, 2 ಅಂಕದ ಪ್ರಶ್ನೆ ಉತ್ತರ, 5 ಅಂಕದ ಪ್ರಶ್ನೆ ಹಾಗೂ ಉತ್ತರ. ಇಲ್ಲಿ ಮೊಹಮ್ಮದ್ ಗವಾನ್ ಬಗ್ಗೆ ಜಾಸ್ತಿಯನ್ನು ಕೇಳ್ತಾನ, ಅದನ್ನ ಬರೆದ್ಬಿಡ್ರಿ. ಅಧ್ಯಾಯ 6 ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನ ಚರ್ಚಿಸಿರಿ. ಇಲ್ಲಿ ಶಂಕರಾಚಾರ್ಯರು ಬರ್ತಾರ, ರಾಮಾನುಜರು ಬರ್ತಾರ, ಮಧ್ವಾಚಾರ್ಯರು ಬರ್ತಾರ, ಬಸವಣ್ಣವರ ಬರ್ತಾರ, ಅವುಗಳನ್ನು ಸರಿಯಾಗಿ ಬರಿ. ಸಿಖ್ ಅವರು ಬರ್ತಾರ, ಸೂಫಿ ಸಂತರು ಗುರುನಾನಕರರು ಅವ್ರು ಬರ್ತಾರ. ಇಲ್ಲಿ ಆಲ್ಮೋಸ್ಟ್ ಬರ್ತಾರ, ಎಲ್ಲರೂ ಬಂದಂಗೆ ಬರ್ತಾರ್ರಿ. ಆ ಕಾರಣದಿಂದ ಸರಿಯಾಗಿ ಬರೀರಿ. ಬಸವಣ್ಣವರ ಬಗ್ಗೆ ಕೇಳಬಹುದಾಗಿರ್ಬೋದು, ಶಂಕರಾಚಾರ್ಯರ ಜೀವನ ಬಗ್ಗೆ ಕೇಳ್ಬೋದು, ರಾಮಾನುಜರ ಜೀವನ ಮತ್ತು ಅವರ ಬೋಧನೆಗೆ ಕೇಳ್ಬೋದು, ಮಧ್ವಾಚಾರ್ಯ ಜೀವನ ಮತ್ತು ಬೋಧನೆ ಕೇಳ್ಬೋದು, ಬಸವಣ್ಣವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಕೇಳ್ಬೋದು, ಕಬೀರ್ ಮತ್ತು ಗುರುನಾನಕರ ಕುರಿತು ಒಂದು ಟಿಪ್ಪಣಿ ಬರೀರಿ ಅಂತ ಕೇಳ್ಬೋದು. ಅಧ್ಯಾಯ 7 ಮೈಸೂರು ಒಂದು ಮಾದರಿಯ ರಾಜ್ಯ. ಅಧ್ಯಾಯ 7 ಮೈಸೂರು ಒಂದು ಮಾದರಿ ರಾಜ್ಯ. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನ ಅವರ ಕೈಗಾರಿಕರಣವೇ ಇಲ್ಲವೇ ವಿನಾಶ ಎಂಬುದನ್ನು ನಾವು ಕಾಣ್ಬೋದು. ಮೈಸೂರಿನ ಬಗ್ಗೆನ ಇಲ್ಲಿ ಜಾಸ್ತಿ ಹೇಳ್ಕೊತೀವಿ ಯಾರು ಈ ಚಾಪ್ಟರ್ ಒಳಗೆ. ಇಲ್ಲಿ 2 ಅಂಕದಲ್ಲಿ ನೋಡ್ಕೋಬಹುದು ನೀವು ಕ್ವಶನ್. 5 ಅಂಕದ ಪ್ರಶ್ನೆಗಳ ಮೈಸೂರಿನ ಮಾದರಿ ರಾಜ್ಯ ಮಾಡುವಲ್ಲಿ ಮಿರ್ಜಾ ಇಸ್ಲಾಂ ಇಲ್ ರವರ ಪ್ರಕಾರ ಪಾತ್ರ ಏನಿತ್ತು ಎಂಬುದನ್ನು ಬರೀರಿ ಅಂತ. ಅದೇ ರೀತಿ 10 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಇದನ್ನಂತರೂ ಕೇಳೇ ಕೇಳ್ತಾರ್ರಿ. 100 ಅಲ್ಲ 200% ನಾನು ಕೊಡ್ತೀನಿ. ಯಾಕೆ ಕೇಳ್ತಾರೆ ಅಂದ್ರೆ
ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರು ನಿರ್ಮಾತೃ ಎಂದು ಯಾಕೆ ಕರೀತಾರ ಯಾಕೆ ವಿವರಣೆ ಮಾಡ್ರಿ ಅಂತ ಕೇಳ್ತಾರ. ಅದನ್ನ ಸರಿಯಾದ ರೀತಿಯಲ್ಲಿ ಅವರ ಆಡಳಿತ ಸುಧಾರಣೆ ಯಾವ ರೀತಿ ಇತ್ತು, ಕೈಗಾರಿಕಾ ಅಭಿವೃದ್ಧಿ ಯಾವ ರೀತಿ ಇತ್ತು, ಸರ್ ಎಂ ವಿಶ್ವೇಶ್ವರಯ್ಯ ಶೈಕ್ಷಣಿಕ ಸುಧಾರಣೆ ಯಾವ ರೀತಿ ಇತ್ತು, ಅವರ ಇನ್ನಿತರ ಸಾಧನೆಗಳು ಯಾವ ರೀತಿ ಇದ್ರು, ಅವರ ಜೀವನವನ್ನ ಯಾವುದು ತೊಂದರೆ ಆದ್ರೆ ಅವರ ಪರಿಹಾರ ಕಾರ್ಯಗಳನ್ನ ಯಾವ ರೀತಿ ಮಾಡ್ತಿದ್ರು ಎಂಬುದನ್ನ ಅಲ್ಲಿ ನೀವು ಸಂಕ್ಷಿಪ್ತವಾದ ವಿವರಣೆಯನ್ನ ಹೇಳ್ಕೊತಾ ಹೋಗ್ಬೇಕ್ರಿ. ತದನಂತರ ಅಧ್ಯಾಯ 7.6 ಭಾರತ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ಇಲ್ಲಿ ನಾವು ನೋಡ್ರಿ, ಇಲ್ಲಿ ಸೈಮನ್ ಆಯೋಗ ಬರ್ತದ. ಸೈಮನ್ ಆಯೋಗ ತದನಂತರ ಇಲ್ಲಿ WC ಬ್ಯಾನರ್ಜಿ ಅವರ ಪ್ರಥಮ ಕಾಂಗ್ರೆಸ್ ಅಧಿವೇಶನವನ್ನು ನಾವು ಇಲ್ಲಿ ತಿಳಿಸಬಹುದು. ಈ ಚಾಪ್ಟರ್ 1 ಅಂಕದ ಪ್ರಶ್ನೆಗಳನ್ನ ಬರ್ತಾವ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನವನ್ನ ಇಲ್ಲಿ ನೋಡ್ಕೋಬಹುದು. ತದನಂತರ 2 ಅಂಕದ ಪ್ರಶ್ನೆಗಳನ್ನ ನಿಮ್ಮ ಮುಂದೆದಾವು. ಲಾಲ್ ಬಾಲ್ ಪಾಲ್ ಅವರ ಬಗ್ಗೆನೂ ತಿಳ್ಕೋಬಹುದು. ಇಲ್ಲಿ ನೆಹರು ಅವರ ಬಗ್ಗೆನೂ ತಿಳ್ಕೋಬಹುದು. ಈ ನಿಯಮದಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಏನ್ ಬರ್ತಾವ, ಈ ಚಾಪ್ಟರ್ ಬರ್ತಾವ. ಭಾರತೀಯ ರಾಷ್ಟ್ರೀಯತೆ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವ್ಯಾವ ಎಂಬುದನ್ನ ತಿಳಿಸ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಸೆಕೆಂಡ್ ಒನ್ ತೀವ್ರಗಾಮಿ ಏಳಿಗೆಯ ಕಾರಣಗಳ ಸಂಕ್ಷಿಪ್ತವಾಗಿ ಬರೆಯಿರಿ. ಥರ್ಡ್ ಒನ್ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕ ಪಾತ್ರವನ್ನು ವಿವರಿಸಿರಿ. ತದನಂತರ ಸ್ನೇಹಿತರೆ 10 ಅಂಕದ ಪ್ರಶ್ನೆಗಳನ್ನ ನಾವು ನೋಡಿದಾಗ 1885ರಿಂದ 1920ರವರೆಗಿನ ಭಾರತ ರಾಷ್ಟ್ರೀಯ ಚಳವಳಿಯನ್ನ ವಶಪಡಿಸಿಕೊಂಡಿದ್ದು ಯಾವ ರೀತಿ ಎಂಬುದನ್ನ ಇಲ್ಲಿ ತಿಳಿಸ್ಬೇಕು. ತದನಂತರ 2ನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಚಳವಳಿ ಗಾಂಧೀಜಿಯವರ ಪಾತ್ರ ಏನಿತ್ತು, ಅವರ ಏನೇನ್ ಮಾಡ್ಯಾರ ಎಂಬುದನ್ನ ಬರೀರಿ. ಕರ್ನಾಟಕ ಏಕೀಕರಣ ತದನಂತರ ಅಧ್ಯಾಯ 7.7 1 ಅಂಕದ ಪ್ರಶ್ನೆ ನೋಡ್ಬೋದು, 2 ಅಂಕದ ಪ್ರಶ್ನೆ ನೋಡ್ಬೋದು, 5 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡಬಹುದು. ಯಾರು ವಿಡಿಯೋನ ಕೊನೆ ತನಕ ನೋಡ್ರಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಪ್ರತಿಯೊಂದ ವಿಷಯ ನಿಮಗ ಉಪಯೋಗವಾದ ವಿಷಯವಾಗಿದೆ. ಆ ಕಾರಣದಿಂದ ಇಲ್ಲಿ ಏನ್ ನೋಡ್ಬೋದು ಅಂದ್ರೆ ಭಾರತ್ ಮ್ಯಾಪ್ ನೋಡ್ಬೋದು. ಭಾರತ್ ಮ್ಯಾಪ್ ಕೊಡ್ತಾರ. ಈ ಮ್ಯಾಪದಲ್ಲಿರುವ ವಿಷಯಗಳನ್ನ ಪ್ರತಿಯೊಂದನ್ನ ವಿವರಣೆ ಮಾಡ್ತಾ ಹೋಗ್ಬೇಕು. ಇಲ್ಲಿ ಭಾರತ್ ಮ್ಯಾಪ್ ಐತಿ, ಅದಕ್ಕ ಇಲ್ಲಿ ಪ್ಲೇಸ್ಗಳನ್ನ ಕೊಟ್ಟಾರ. ಇಲ್ಲಿ ಎಷ್ಟಂದ್ರ 14 ಪ್ಲೇಸ್ಗಳನ್ನ ಕೊಟ್ಟಾರ. ಆ ಪ್ಲೇಸ್ಗಳನ್ನ ವಿವರಣೆ ಮಾಡ್ರಿ. ಇಲ್ಲಿ ಪ್ಲೇಸ್ಗಳನ್ನ ಭೂಪಟದ ಪ್ಲೇಸ್ಗಳನ್ನ ಕೊಟ್ಟಾರ, ಅವನ್ನ ಗುರ್ತ ಮಾಡ್ರಿ, ಅವುಗಳನ್ನ ಓದ್ಕೊಂಡ ಅವ್ರ ಪ್ಲೇಸ್ ಎಲ್ಲಿ ಬರ್ತಾವ ಮ್ಯಾಪ್ ಒಳಗ ಗುರ್ತ ಮಾಡ್ರಿ. ಆಗ ಇಲ್ಲಿ ನಿಮ್ಗ 10 ಮಾರ್ಕ್ಸ್ ಇರ್ತದ. 5 ಮಾರ್ಕ್ಸ್ ಮ್ಯಾಪ್ ಗುರ್ತಿಸಕ, 5 ಮಾರ್ಕ್ಸ್ ಅವ್ರ ಬಗ್ಗೆ ರಿಲೇಟೆಡ್ ವಿವರಣೆ ಮಾಡ್ತಾ ಹೋಗ್ಬೇಕ್ರಿ. ಫಿಕ್ಸ್ ಕ್ವಶನ್ ನಿಮ್ ಕಿಶದಾಗ ಎಷ್ಟ್ರಿ 10 ಅಂಕ, ಅವು 15. 5 ಗುರ್ತಿಸ್ಬೇಕ್ರಿ, 5ಅನ್ನ ವಿವರಣೆ ಮಾಡ್ಬೇಕು, ಎಕ್ಸ್ಪ್ಲೈನ್ ಮಾಡ್ಬೇಕು. ಆ ಕಾರಣದಿಂದ ನಿಮ್ಗೆ 10 ಮಾರ್ಕ್ಸ್ ಫಿಕ್ಸ್ ಇರ್ತಾವ. ಥ್ಯಾಂಕ್ ಯು ಆಲ್. ಹಾಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ಮುಂದಿನ ವಿಡಿಯೋದೊಳಗೆ ನಾನು ನಿಮ್ಗೆ ಸಿಗ್ತೀನಿ. ಹಾಗ ನೋಟಿಫೈ ಆಗ್ರಿ. ಥ್ಯಾಂಕ್ ಯು ಆಲ್.